ಸುದೀಪ್ ಸರ್ ತಪ್ಪಾಗಿ ಮಾತಾಡಿದ್ದಾರೆ. ಬಂದಿರತಕ್ಕಂಥ ಕಂಟೆಸ್ಟೆಂಟ್ಗಳಿಗೆ ಮರ್ಯಾದೆ ಕೊಡದೇ ಇರತಕ್ಕಂಥ ಗೆಸ್ಟ್ಗಳನ್ನ ಅವರು ಬೈತಾ ಇಲ್ಲ. ಗೆಸ್ಟ್ಗಳ ಪರವಾಗಿ ನಿಂತು ಮಾತಾಡ್ತಾ ಇದ್ದಾರೆ. ಗಿಲ್ಲಿಗೆ ಆಪೋಸಿಟ್ ಆಗಿ ಬೈತಾ ಇದ್ದಾರೆ. ಹಂಗ್ ಕರೆಕ್ಟಾಗಿ ನೋಡ್ಕೊಂಡ್ರೆ ತಪ್ಪು ಮಾಡಿದ್ದು ಮಂಜಣ್ಣ ಅಲ್ವಾ? ಆದ್ರೆ ಗಿಲ್ಲಿಗೆ ಯಾಕೆ ಬೈತಾ ಇದ್ದಾರೆ? ಸುದೀಪ್ ಸರ್ ನಿಜವಾಗ್ಲೂ ತಪ್ಪು ಮಾಡ್ತಾ ಇದಾರಲ್ವಾ? ಅಷ್ಟೆಲ್ಲ ಹಾರಾಡಿದ ರಜತ್ ಅವ್ರಿಗೆ ಒಂದು ಮಾತು ಬೈತಾ ಇಲ್ಲ. ಏನ್ ಕತೆ ಇದು? ಅಪ್ಪಿ ತಪ್ಪಿ ಸೀಸನ್ 11 ಅವ್ರನ್ನ ಹೆಚ್ಚು, ಸೀಸನ್ 12 ಅವ್ರನ್ನ ಕಡಿಮೆ ಅನ್ನೋ ರೀತಿ ಏನಾದ್ರು ಟ್ರೀಟ್ ಮಾಡ್ಬಿಟ್ರ ಅಂತ? ಆ ತರ ಏನೂ ಇಲ್ಲ. ಕಿಚ್ಚ ಸುದೀಪ್ ಅವ್ರು ಏನೇ ಮಾಡಿದ್ರು ಕೂಡ ಅದರಲ್ಲೊಂದು ಅರ್ಥ ಇರುತ್ತೆ. ಹಾಗಾದ್ರೆ ನಿನ್ನೆ ಒಂದು ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನೇನೆಲ್ಲ ನಡೀತು, ನಿನ್ನೆ ನಡೆದಿದ್ರ ಬಗ್ಗೆ ಸಾಕಷ್ಟು ಜನ ಬೇಜಾರಾಗಿದ್ದಾರೋ ಖುಷಿಯಾಗಿದ್ದಾರೋ? ನಿನ್ನೆ ಸುದೀಪ್ ಸರ್ ಮಾಡಿದ್ದು ಸರಿನೋ ತಪ್ಪು? ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿರ್ತಕ್ಕಂಥ ರಜತ್ ಅವರು ಹಾಗೆ ಚೈತ್ರಾ ಕುಂದಾಪುರ್ ಅವರು ಇವ್ರನ್ನ ಕರ್ಸೋಂತ ಅವಶ್ಯಕತೆ ಇತ್ತ? ಆದ್ರೂ ಕೂಡ ಅವ್ರನ್ನ ಕರ್ಸಿರೋ ಉದ್ದೇಶ ಏನು? ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಹಲೋ ನಮಸ್ತೆ ಎಲ್ಲರೂ, ನಾನು ನಿಮ್ಮ ರಘುವರಿ RVK ಸ್ಟುಡಿಯೋಸ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ಬಿಗ್ ಬಾಸ್ ಫೈಲ್ಸ್ಗೂ ಕೂಡ ಸ್ವಾಗತ. ನಿನ್ನೆ ನಡೆದಂತ ಬಿಗ್ ಬಾಸ್ ನ ಎಪಿಸೋಡ್ ನ ಬಗ್ಗೆ ಈ ಒಂದು ಮಾತುಕತೆ ಏನೇನೆಲ್ಲ ನಡೀತು. ಸುದೀಪ್ ಸರ್ ಬಂದ್ರು. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ ಮಂಜಣ್ಣ ಸಿಕ್ಕಾಪಟ್ಟೆ ಹಾರಾಡ್ಬಿಟ್ಟಿದ್ದಾರೆ, ಮಂಜಣ್ಣಂಗೆ ಸರಿಯಾಗಿ ಗುಮ್ತಾರೆ. ಗಿಲ್ಲಿ ವಾರ ಪೂರ್ತಿ ಸಖತ್ತು ಪೈನ್ ಅನುಭವಿಸ್ಬಿಟ್ಟಿದ್ದಾನೆ, ಸಖತ್ತು ನೋವು ಅನುಭವಿಸ್ಬಿಟ್ಟಿದ್ದಾನೆ. ಸೊ ಅವ್ನಿಗೇನೋ ಒಂದು ಟಾರ್ಚರ್ ಮಾಡಬೇಕು. ಅಷ್ಟೆಲ್ಲ ಕೂಡ ಟಾರ್ಚರ್ ಮಾಡಿರ್ತಕ್ಕಂಥ ಗೆಸ್ಟ್ಗಳೇನಿದ್ರು ಆ ಗೆಸ್ಟ್ಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಂತ. ಆದ್ರೆ ನಡೆದಿದ್ದೇ ಬೇರೆ. ಅಲ್ಲಿ ಉಲ್ಟಾ ಎಲ್ಲ ಕೂಡ ಉಲ್ಟಾ ಪಲ್ಟಾ ಆಗೋಯ್ತು. ಹಾಗಾದ್ರೆ ಸುದೀಪ್ ಸರ್ ಯಾಕೆ ಆ ರೀತಿ ಎಲ್ಲ ಮಾತಾಡಿದ್ರು? ಅದರಿಂದ ಯಾರಿಗೆಲ್ಲ ಹರ್ಟ್ ಆಯ್ತು? ಸುದೀಪ್ ಸರ್ ನಿಜವಾಗ್ಲೂ ಮಾಡಿದ್ರಿಂದ ಏನೇನೆಲ್ಲ ಒಳ್ಳೇದಾಯ್ತು? ಯಾವ ಉದ್ದೇಶಕ್ಕೆ ಆ ರೀತಿ ಮಾತಾಡಿದ್ದಾರೆ? ಬನ್ನಿ ಈಗ ಡಿಸ್ಕಷನ್ ಶುರು ಮಾಡೋಣ. ಮೊದಲನೇದಾಗಿ, ನಿನ್ನೆ ಒಂದು ಎಪಿಸೋಡ್ ಶುರುವಾದಾಗ ತುಂಬಾ ಚೆನ್ನಾಗಿತ್ತು. ಬಟ್ ನಿನ್ನೆ ಒಂದು ಎಪಿಸೋಡ್ನ ಪ್ರೊಮೋ ಬಿಟ್ಟಾಗಲೇ ಆಲ್ರೆಡಿ ಒಂದು ಕ್ಲೂ ಬಿಟ್ಕೊಟ್ಟಿದ್ರು. ಏನಂತಂದ್ರೆ ಯಾವುದು ನಮ್ಮ ವೇಟರ್ ಆಗಿದ್ದಂತ ಗಿಲ್ಲಿ ನಟ ತಪ್ಪು ಮಾಡಿದ ಅನ್ನೋ ಒಂದು ಇಂಟನ್ನ ನಿನ್ನೆನೆ ಕೊಟ್ಟಿದ್ರು. ಸೊ ಹಾಗಾಗಿ ಅವನು ಬೈತಾರೆ ಅನ್ನೋದು ಆಲ್ರೆಡಿ ನಮಗೆ ನಿನ್ನೆ ಪ್ರೊಮೋ ನೋಡಿದಾಗಲೇ ಗೊತ್ತಾಗೋಯ್ತು. ಸೊ ನಾನು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಆದ್ರೆ ಮಂಜಣ್ಣ ಅವರು ಆ ವಿಚಾರದಲ್ಲಿ ತಪ್ಪು ಮಾಡೇ ಇಲ್ವಾ? ಆ ರೀತಿ ನೋಡ್ಕೊಂಡ್ರೆ ಮಂಜಣ್ಣ ಅವ್ರು ಮಾಡಿದಂಥ ತಪ್ಪುಗಳೆಷ್ಟು, ಗಿಲ್ಲಿ ಮಾಡಿದಂಥ ತಪ್ಪುಗಳೆಷ್ಟು? ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಗಿಲ್ಲಿ ಮಾಡಿದಂಥ ತಪ್ಪುಗಳ ಲೀಸ್ಟ್ ನ ಮಾಡಿದ್ರು. ಏನೇನಪ್ಪ ಅಂತಂದ್ರೆ, ಎಂಟ್ರಿಗೆ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಅವರೊಂದು ಮಾತು ಹೇಳಿದ್ರು ಮಂಜಣ್ಣ ಅವರು. ಆ ಟೈಮಲ್ಲಿ ಮನೆ ಚಿಕ್ಕದಾದ್ರೂ ಕೂಡ ಮನ್ಸ್ ದೊಡ್ಡದಿರ್ಬೇಕು ಅನ್ನೋ ಒಂದು ಮಾತು ಬಂತು. ಸೊ ಅದು ಫಸ್ಟ್ ಟ್ರಿಗರ್ ಅಂತ ಹೇಳಿದ್ರು. ಅದಕ್ಕೆ ಸುದೀಪ್ ಅವ್ರು ಹೇಳ್ತಾರೆ, ಅದು ಕ್ಯಾಶುವಲ್ ಆಗಿ ಹೇಳೋಂಥ ಮಾತು, ಅದಕ್ಕೆ ಟ್ರಿಗರ್ ಅಂತ ಆಗೋಂಥ ಅವಶ್ಯಕತೆ ಇಲ್ಲ ಗಿಲ್ಲಿ, ಅದು ಕರೆಕ್ಟಾಗಿ ಹೇಳೋಂಥದ್ದೇ, ಅದರಲ್ಲಿ ಏನು ತಪ್ಪಿಲ್ಲ ಅಂತ. ಅದಾದ್ಮೇಲೆ ನೆಕ್ಸ್ಟ್ ನಾನು ನೋಟಿಸ್ ಮಾಡಿರೋ ಪ್ರಕಾರ ಹೇಳ್ಬೇಕಂತಂದ್ರೆ, ಗಿಲ್ಲಿಗೆ ಕಾವ್ಯ ಅನ್ನೋ ಒಂದು ಹೆಸರನ್ನ ಕಾವು ಅನ್ನೋ ರೀತಿ ಮಾತಾಡ್ಸೋದ್ರಿಂದ, ಬೇರೆಯವ್ರು ಕರೆಯೋದ್ರಿಂದ ಅದು ಉರಿಯುತ್ತೆ ಅನ್ನೋದು. ಸೊ ಆ ಪಾಯಿಂಟ್ ಇಟ್ಕೊಂಡು ಮಾಡಿದ್ರು. ಫಸ್ಟ್ ಆಫ್ ಆಲ್ ಅದಾದ್ಮೇಲೆ ನಾವು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ, ಇವ್ರನ್ನ ಕಳಿಸಿದ್ದೆ ಕಿರಿಕ್ ಮಾಡೋದಕ್ಕೆ. ಅವರ ಬಿಗ್ ಬಾಸ್ ಮೇಲಿರ್ತಕ್ಕಂಥ ಪೇಷನ್ಸ್, ಆ ಕಂಟೆಸ್ಟೆಂಟ್ಗಳ ಪೇಷನ್ಸ್ ನ ಚೆಕ್ ಮಾಡೋದಕ್ಕೆ ಅಂತಾನೆ ಇವ್ರನ್ನ ಕಳಿಸಿದ್ದು ಅಂತಂದೇಳಿ ನಿನ್ನೆ ಒಂದು ವೈರಲ್ ಆಗೋಯ್ತು. ಅದನ್ನ ಬಾಯ್ಬಿಟ್ಟು ಹೇಳ್ಬಿಟ್ರು ಸುದೀಪ್ ಸರ್. ಆದ್ಮೇಲೆ ನೆಕ್ಸ್ಟ್ ಮೂರನೇ ತಪ್ಪು ಎಲ್ಲಿ ನಡೆಯುತ್ತೆ ಅಂತಂದ್ರೆ, ಬಿಟ್ಟಿ ಊಟ ಮಾಡಕ್ ಬಂದಿದ್ದೀರಾ ಅನ್ನೋದು. ಅದಾದ್ಮೇಲೆ ನೆಕ್ಸ್ಟ್ ರೂಮಲ್ಲಿ ಕೂತಿದ್ದಾಗ ರಜತ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ, ಅಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಬಂದಿರತಕ್ಕಂಥ ನಿಮ್ಗೆ ಎಷ್ಟಿರ್ಬೇಕಾದ್ರೆ ವೈಲ್ಡ್ ಆಗಿ ಮಾಸ್ ಆಗಿ ಸ್ಟಾರ್ಟಿಂಗ್ ಇಂದ ಎಂಟ್ರಿ ಕೊಟ್ಟಿರ್ತಕ್ಕಂಥ ನನಗಿನ್ ಎಷ್ಟಿರ್ಬೇಡ ಅಂತಂದೇಳಿ ಹೇಳಿದಂತ ಮಾತು. ಸೊ ಈ ತರ ಒನ್ ಬೈ ಒನ್ ಕೌಂಟ್ರು. ಅದಾದ್ಮೇಲೆ ಕೊನೆಗೆ ಬಿಟ್ಟಿ ತಿನ್ನಕ್ ಬಂದವರು, ತಿಂದಾಕೋ ನಿಮ್ಗೆ ಎಷ್ಟಿರ್ಬೇಕಾದ್ರೆ ತಂದಾಕೋ ನಮ್ಗಿನ್ ಎಷ್ಟಿರ್ಬೇಡ ಅನ್ನೋ ಮಾತು. ಸೊ ಈ ತರದ ಒಂದಷ್ಟು ತಪ್ಪುಗಳು. ಕೊನೆಯದಾಗಿ ನಡೆದಂತ ಇನ್ನೊಂದು ತಪ್ಪು ಯಾವುದು? ತಿನ್ನೋ ಅನ್ನ ಕಿತ್ಕೊಳಕ್ ಬಂದಿದ್ದೀರಾ, ನಾನು ನೆಕ್ಸ್ಟ್ ಸೀಸನ್ ಅಲ್ಲಿ ಬೇರೆಯವ್ರ ಸೀಸನ್ ಅಲ್ಲೆಲ್ಲ ಹೋಗಲ್ಲ, ಇದು ನನ್ನ ಸೀಸನ್. ಸೊ ನಾವು ಕಂಡವ್ರ ಸೀಸನ್ಗೆ ಹೋಗಲ್ಲ, ನಾವು ಕಂಡವ್ರ ತಟ್ಟೆ ಕಿತ್ಕೊಂಡು ತಿನ್ನಲ್ಲ, 3 ವಾರದಿಂದ ಇದು ನನ್ನ ತಟ್ಟೆ ಆಗಿತ್ತು, ಇವಾಗ ನೀವು ತಿಂತಾ ಇದ್ದೀರಾ ಅನ್ನೋ ರೀತಿ ಒಂದಷ್ಟು ಮಾತುಗಳು. ಇದಿಷ್ಟನ್ನು ಕೂಡ ನೋಟಿಸ್ ಮಾಡಿದ್ರು. ಬಟ್ ಫಾರ್ ದ ಫಸ್ಟ್ ನಾನು ನೋಟಿಸ್ ಮಾಡಿದ ಪ್ರಕಾರ ಹೇಳ್ಬೇಕಂತಂದ್ರೆ, ಇದನ್ನ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೆ. ಮಂಜಣ್ಣ ಸ್ಟಾರ್ಟಿಂಗ್ ಬರ್ತಿದ್ದಾಗೇನೆ ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ. ವೇಟರ್ ಆಗಿದ್ದಂತ ಗಿಲ್ಲಿ ಹೋಗಿ ಅವರು ರೆಸ್ಪೆಕ್ಟ್ ಮಾಡ್ಬೇಕಾದ್ರೆ ಅವನು ಹೋಗಿ ಹಗ್ ಮಾಡೋದಕ್ಕೆ ಅಂತ ಹೋದಾಗ ಬ್ಯಾಗಲ್ಲಿ ಗಾಡಿ ಲಗೇಜ್ ಇದೆ, ಅದನ್ನ ತೆಗೆದುಬಿಟ್ಟು ಒಳಗಡೆ ಹಾಕು ಅಂತ ಹೇಳ್ತಾರೆ. ಸೊ ಫಸ್ಟ್ ಟ್ರಿಗರ್ ಅಲ್ಲಿದ್ದೇನೆ. ನಾವು ಬಂದಾಗ ಎಲ್ಲಿಂದ ಪ್ರಾಬ್ಲಮ್ ಶುರುವಾಗುತ್ತೋ ಅಲ್ಲಿಂದ. ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದು ಆಟೋಮೆಟಿಕ್ ಉಳಿಯುತ್ತೆ. ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಕೂಡ ಕೈ ಮುಗಿತಾ ಇದ್ದಾರೆ, ಹಗ್ ಮಾಡ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಇರ್ಬೇಕಾದ್ರೆ ಗಿಲ್ಲಿಗೆ ಮಾತ್ರ ಆ ರೀತಿ ಟ್ರೀಟ್ ಮಾಡಿದ್ರು. ಸೊ ಅಫ್ಕೋರ್ಸ್ ಅವ್ನಿಗೆ ಅದು ಉರಿದಿರುತ್ತೆ. ಬಂದಾಗಿಂದ ಕೂಡ ಅವನು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಹೊರಗಡೆ ಅವ್ನಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಅಂತ ತಿಳ್ಕೊಂಡು ಹೋಗಿ ಅಲ್ಲಿ ಒಳಗಡೆ ಹೋಗಿ ಅವನ್ನೇ ಸಪರೇಟ್ ಆಗಿ ಟಾರ್ಗೆಟ್ ಮಾಡಿದ್ದು. ಬಟ್ ಇಲ್ಲಿ ನನಗೆ ಒಂದು ಅರ್ಥ ಆಗ್ಬೇಕಾಗಿರೋದೇನಪ್ಪ ಅಂತಂದ್ರೆ, ಇನ್ನು ಮುಂದೆ ರಜತ್ ಅವರು ಹಾಗೆ ಚೈತ್ರಾ ಕುಂದಾಪುರ್ ಎಂಟ್ರಿ ಆಗಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿಲಿ. ಈ ಒಂದು ಟ್ವಿಸ್ಟ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದಕ್ಕೆ ಅನ್ಸುತ್ತೆ ಈ ಸಲ ಬಿಗ್ ಬಾಸ್ ಸೀಸನ್ ಶುರುವಾದಾಗ್ಲೇನೆ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟಿದ್ರು, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಂದೇಳಿ. ಸೊ ಅದನ್ನ ನಿಜ ಮಾಡಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಬಂದಾಗ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಒಂದು ಫಾರ್ಮ್ ಇವಾಗ ನಿಜವಾಗ್ಲೂ ಅದಕ್ಕೊಂದು ಅರ್ಥ ಸಿಕ್ಕಿದೆ. ಹಾಗಾದ್ರೆ ರಜತ್ ಅವ್ರನ್ನ ಮತ್ತೆ ಚೈತ್ರಾ ಕುಂದಾಪುರ್ ಇವ್ರನ್ನೇ ಯಾಕೆ ಕಳಿಸಿದ್ರು? ಹೊಸಬ್ರನ್ನ ಯಾರಾದ್ರೂ ಕಳಿಸಬಹುದಾಗಿತ್ತಲ್ಲ ಅಂತ ಸಾಕಷ್ಟು ಜನ ಹೊರಗಡೆ ಬೇಜಾರಾಗಿದ್ದಾರೆ. ಯಾಕೆ ಅಂತಂದ್ರೆ, ಇವ್ರುಗಳಿಗೆ ಏನಾದ್ರೆ ಏನಂತೆ ಒಟ್ಟಿನಲ್ಲಿ TRP ರೈಸ್ ಆಗುವಂಥದ್ದು ಬೇಕೇ ಬೇಕು. ಆಬ್ವಿಯಸ್ಲಿ ಚಾನಲ್ ಅವ್ರು ಯಾವುದೇ ಇದ್ರು ಕೂಡ ಫಸ್ಟ್ ಇದನ್ನ ಥಿಂಕ್ ಮಾಡೇ ಮಾಡ್ತಾರೆ. ಈಗ ಹೊಸ ಕಂಟೆಸ್ಟೆಂಟ್ಗಳು ಯಾರನ್ನೇ ಕಳಿಸಿದ್ರು ಕೂಡ
ಅಲ್ಲಿ ಒಳಗಡೆ ಇರ್ತಕ್ಕಂಥ ಗಿಲ್ಲಿನ ಡಾಮಿನೇಟ್ ಮಾಡೋದಕ್ಕೆ ಯಾರ ಕೈಲ ಆಗೋದು ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಸೊ ಹಾಗಾಗಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಒಂದೊಳ್ಳೆ ಖಡಕ್ ಆಗಿರ್ತಕ್ಕಂಥವ್ರು ಬೇಕು. ಸೊ ಹಾಗಾಗಿ ಗಿಲ್ಲಿಗೆ ಸರಿಯಾಗಿರ್ತಕ್ಕಂಥ ಪೈಪೋಟಿ ರಜತ್ ಅವರು ಅಂತಂದೇಳಿ 4 ದಿನ ಟ್ರಯಲ್ ನೋಡಿದ್ದಾಯ್ತು ಆಲ್ರೆಡಿ. ಆ 4 ದಿನ ಟ್ರಯಲ್ ಅಲ್ಲೇ TRPನ ಕಿತ್ಕೊಂಡು ಹೊಟ್ಟೋಯ್ತು. ಹಾಗೆ ಅವರಿಬ್ಬರ ಒಂದು ಟಕ್ಕರ್, ಅವರಿಬ್ಬರ ಒಂದು ಮಾತುಕತೆ, ಅವರಿಬ್ಬರ ಒಂದು ಡಿಸ್ಕಷನ್ ಸಖತ್ ವರ್ಕ್ ಆಗ್ತಾ ಇತ್ತು. ಸೊ ಹಾಗಾಗಿ ಅವರಲ್ಲೇ ಡಿಸೈಡ್ ಆಗೋದ್ರು ರಜತ್ ಅವರು ಗಿಲ್ಲಿಗೆ ಪರ್ಫೆಕ್ಟ್ ಆಗಿದ್ದಾರೆ ಅಂತ. ಯಾಕಂದ್ರೆ ಮಂಜಣ್ಣಂಗೆ ಮದುವೆ ಫಿಕ್ಸ್ ಆಗಿದೆ, ಮಂಜಣ್ಣನಂತೂ ಸೇರ್ಸಕ್ಕಾಗಲ್ಲ. ಮಂಜಣ್ಣನ ಏನಾದ್ರು ಅಪ್ಪಿತಪ್ಪಿ ಕೊನೆವರೆಗೂ ಬಿಟ್ರೆ ಮಂಜಣ್ಣ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ವೈಲ್ಡ್ ಆಗಿರ್ತಾರೆ, ಹೋಗ್ತಾ ಹೋಗ್ತಾ ಬೇಡ ಕೆಟ್ಟ ಪದ ಬಂದ್ಬಿಡುತ್ತೆ, ಆ ರೀತಿ ಆಗ್ಬಿಡ್ತಾರೆ. ಸೊ ಹಾಗಾಗಿ ಮಂಜಣ್ಣನ್ ಬಿಡಕ್ಕಾಗಲ್ಲ. ರಜತ್ ಅವರು ಕೊನೆಯವರೆಗೂ ಕೂಡ ಅಷ್ಟೇ ಕಾಂಪಿಟೇಷನ್ ಕೊಟ್ಕೊಂಡು ರೋದ್ನೆಗೆ ದೊಡ್ಡ ರೋದ್ನೆ ಅನ್ನೋ ರೀತಿ ಇರ್ತಾರೆ. ಸೊ ಹಾಗಾಗಿ ಗಿಲ್ಲಿಗೆ ಆಪೋಸಿಟ್ ಅಂತಂದೇಳಿನೇ ರಜತ್ ಅವ್ರನ್ನ ತಗೊಂಡ್ಬಂದು ಕೂರಿಸಿದ್ದಾರೆ. ಇದು ಒಂದು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಹಾಗಾದ್ರೆ ಚೈತ್ರ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದ್ರು? ಗಂಡು ಮಕ್ಕಳಲ್ಲೇನೋ ಗಿಲ್ಲಿ ಓಕೆ, ಇನ್ನು ಹೆಣ್ಣು ಮಕ್ಕಳಲ್ಲಿ ಉಳಿದಿರ್ತಕ್ಕಂಥದ್ದು ಅಶ್ವಿನಿ ಅವರು. ಅಶ್ವಿನಿ ಅವರಿಗೆ ಬಾಯಿ ಕೊಡೋಂಥವ್ರು ಯಾರೂ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ಇವ್ರಿಗೆ ಹ್ಯಾಂಡಲ್ ಮಾಡೋಂಥವ್ರು, ಬಾಯಿ ಕೊಡೋವಂಥವ್ರು ಒಬ್ರು ಬೇಕಾಗಿತ್ತು. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥವ್ರು ಇವರು. ಲಾಸ್ಟ್ ಸೀಸನಲ್ಲಿ ಇವ್ರನ್ನ ನೋಡಿದ್ದಾಗಿತ್ತು, ಪ್ರತಿ ವಾರದಲ್ಲೂ ಕೂಡ ಇವ್ರು ಬೈಸ್ಕೊತಾ ಇದ್ದದನ್ನು ಕೂಡ ನೋಡಿದ್ದಾಗಿತ್ತು. ಸೊ ಹಾಗಾಗಿ ಇವರಿಬ್ಬರನ್ನ ಕರ್ಕೊಂಡು ಬಂದು ಇವರಿಬ್ಬರಿಗೆ ಆಪೋಸಿಟ್ ಆಗಿ ಬಿಟ್ಟಿದ್ದಾರೆ. ಇದು ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇದೆ, ಇದಂತೂ ಸತ್ಯ. ಓಕೆ, ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ನಿನ್ನೆ ಸುದೀಪ್ ಸರ್ ಯಾರಿಗೆಲ್ಲ ಬೈದ್ರು, ವೈಲ್ಡ್ ಕಾರ್ಡ್ ಎಂಟ್ರಿಲ್ ಬಂದಿರತಕ್ಕಂಥವ್ರು ಇವರಿಬ್ರು ಅಂತ ಗೊತ್ತಾಗೋಯ್ತು. ಹಾಗಾದ್ರೆ ಸುದೀಪ್ ಸರ್ ಪರ್ಟಿಕ್ಯುಲರ್ ಆಗಿ ಗಿಲ್ಲಿಗೆ ಬೈದ್ರು. ಯಾಕೆ ಬೈದ್ರು ಅಂತ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಉಗಿಯೋವರೆಗೂ ಉಗ್ದು ಎಲ್ಲಾ ಕಂಟೆಸ್ಟೆಂಟ್ಗೂ ಕೇಳ್ತಾರೆ, ಬಂದಿರತಕ್ಕಂಥ ಗೆಸ್ಟ್ಗಳನ್ನ ನೀವು ಆ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ನ ಸಿಬ್ಬಂದಿಗಳಾಗಿದ್ದಂತ ನೀವು ಕರೆಕ್ಟಾಗಿ ಟ್ರೀಟ್ ಮಾಡಿದ್ರ, ಎಷ್ಟು % ಟ್ರೀಟ್ ಮಾಡಿದ್ರಿ, ಈ ಥರದ್ದು ಒಂದಷ್ಟೆಲ್ಲ ಕೇಳಿದಾಗ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಯಾರಿದ್ರು ಅವರು, ಪ್ರತಿಯೊಬ್ಬ ಸಿಬ್ಬಂದಿಯ ಒಂದು ಪಾತ್ರ ವಹಿಸಿದಂತ ಯಾರಿದ್ರು ಅವರೆಲ್ಲರೂ ಕೂಡ ಹೇಳ್ತಾರೆ, ನಾವು 100% ಮಾಡೋಕ್ಕಾಗಿಲ್ಲ. ಬಿಕಾಸ್ ಆ ಒಂದು ಪಾತ್ರ ನಮಗೆ ಹೊಸದಾಗಿತ್ತು, ಅದನ್ನ ರಿಯಾಲಿಟಿಯಲ್ಲಿ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಬದುಕಬೇಕಾಗಿತ್ತು, ಜೀವಿಸಬೇಕಾಗಿತ್ತು. ಸೊ ಹಾಗಾಗಿ ಅದರಲ್ಲಿ ನಾವು ಮುಳುಗಿ ಜೀವನ ಮಾಡೋಂಥ ತುಂಬಾ ಕಷ್ಟ ಆಗಿತ್ತು. ಆ ಒಂದು ವಿಚಾರದಲ್ಲಿ ಇಷ್ಟು % ನಾವು ಸರಿಯಾಗಿದ್ವಿ, ಇಷ್ಟು % ತಪ್ಪಾಗಿದ್ವಿ, ಪ್ರತಿಯೊಬ್ಬರು ಕೂಡ ಒಪ್ಕೋತಾರೆ. ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ನಿನ್ನೆ ಓವರ್ ಆಲ್ ಡಿಸ್ಕಷನ್ ನಡೆದಿದ್ದೇನಪ್ಪ ಅಂತಂದ್ರೆ ಮಂಜಣ್ಣ ತುಂಬಾ ಕಿರಿಕ್ ಮಾಡಿದ್ದಾರೆ. ಹಾಗಾದ್ರೆ ಮಂಜಣ್ಣಗೆ ಏನಾದ್ರು ಬೈಬೇಕಾಗಿತ್ತಲ್ವಾ? ಸ್ಟಾರ್ಟಿಂಗ್ ಬಂದಂತ ಸಮಯದಲ್ಲಿ ರಜತ್ ಅವ್ರು ತುಂಬಾ ಹಾರಾಡಿದ್ರು. ಆದ್ರೆ ನೀವು ಒಂದನ್ನು ಅಬ್ಸರ್ವ್ ಮಾಡಿ, ನಿನ್ನೆ ಎಪಿಸೋಡ್ ಅಲ್ಲಿ ರಜತ್ ಅವ್ರಿಗೆ ಬೈಲೇ ಇಲ್ಲ, ಚೈತ್ರ ಅವ್ರಿಗೂ ಬೈಲೇ ಇಲ್ಲ. ಯಾಕೆ ಬೈದಿಲ್ಲ ಅಂತಂದ್ರೆ ನೆಕ್ಸ್ಟ್ ಅವ್ರಿಬ್ರು ಕೂಡ ಬಿಗ್ ಬಾಸ್ ಮನೇಲಿ ಬೀಳಿಸ್ತಾ ಇದ್ದಾರೆ. ಈಗ ಅವ್ರನ್ನ ಎಂಟ್ರಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅವರು ಹೊಸ ಅಡ್ಮಿಷನ್ ತಗೊಂಡು ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಆಗಿದ್ದಾರೆ. ಈಗ ನೆಕ್ಸ್ಟ್ ಇವಾಗಲೇ ಸ್ಟಾರ್ಟಿಂಗ್ ಅಲ್ಲೇ ಬೈದ್ಬಿಟ್ರೆ ಪಾಪ ಅವ್ರಿಗೆ ಒಳಗಡೆ ಇರೋದಕ್ಕೆ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ. ಅದಕ್ಕೆ ಅವ್ರಿಗೆ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಇದಂತೂ ನನಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಮಂಜಣ್ಣಂಗೆ ಯಾಕೆ ಬೈದಿಲ್ಲ? ಹೇಳಿದ್ನಲ್ಲ, ಅವ್ರು ಬಂದಿದ್ದೇ ಉರ್ಸೋದಿಕ್ಕೆ, ಕಿರಿಕ್ ಮಾಡೋದಿಕ್ಕೆ, ಅವ್ರನ್ನ ಕಳಿಸಿದ್ದೆ ಆ ಒಂದು ಉದ್ದೇಶಕ್ಕೆ. ಬಿಗ್ ಬಾಸ್ ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಪೇಷನ್ಸ್ ನ ಚೆಕ್ ಮಾಡೋದಕ್ಕೆ ಅಂತಾನೆ ಈ ಗೆಸ್ಟ್ಗಳು ಅಂತ ಬಂದಿದ್ದು, ಗೆಸ್ಟ್ಗಳ ಮುಖವಾಡದಲ್ಲಿ ಬಂದಿದ್ದು. ಸೊ ಹಾಗಾಗಿ ಆ ಒಂದು ವಿಚಾರದಲ್ಲಿ ಮಂಜಣ್ಣ ತುಂಬಾ 100% ಎಫರ್ಟ್ ಹಾಕಿದ್ದಾರೆ ಅನ್ನೋದು ಗೊತ್ತಾಯ್ತು. ಯಾಕೆ ಅಂತ ಹೇಳ್ತಾ ಇದೀನಿ ಅಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಕಿರಿಕ್ ಯಾರು ಬಂದಿರ್ತಕ್ಕಂಥ ಗೆಸ್ಟ್ಗಳಲ್ಲಿ ಅಂತ ಕೇಳಿದಾಗ ಎವ್ರಿಬಡಿ, ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಹೋಗ್ಬಿಟ್ಟು ಮಂಜಣ್ಣ ಅವರೇ ಕಿರಿಕ್ ಅಂತಂದೇಳಿ ಅವರ ಹೆಸರನ್ನ ಚೂಸ್ ಮಾಡ್ಕೊಂಡು ಅವ್ರಿಗೇನೆ ಬ್ಯಾಂಡ್ ಕೊಡ್ತಾರೆ. ಸೊ ಹಾಗಾಗಿ ಅವರೇ ಕಿರಿಕ್ ಅಂತಂದು ಹೇಳ್ತೀವಿ. ಯಾವಾಗ ಸೆಲೆಕ್ಟ್ ಆಗುತ್ತೆ, 9 ದಿನದ ಸೆಲೆಕ್ಟ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ಅವರ ಕೆಲಸ, ಅವ್ರು ಬಂದಿದ್ದಂತ ಕೆಲಸ ಕರೆಕ್ಟಾಗಿ ಮಾಡಿದ್ದಾರೆ. ಬಿಕಾಸ್ ಬಿಗ್ ಬಾಸ್ ಮನೆಗೆ ಎಲ್ಲರೂ ಕೂಡ ಒಂದು ಆದೇಶದ ಮೇರೆನೆ ಬಂದಿರ್ತಾರೆ, ನೀವು ಈ ರೀತಿ ಇರಬೇಕು, ನೀವು ಈ ರೀತಿ ನಡ್ಕೋಬೇಕು, ನೀವು ಈ ರೀತಿ ನಡ್ಕೋಬೇಕು, ಇದು ನಿಮ್ಮ ಕ್ಯಾರೆಕ್ಟರ್, ಈ ರೀತಿ ಇರಲೇಬೇಕಾಗುತ್ತೆ ಅಂತ. ಸೊ ಆ ಕೆಲಸ ಅವ್ರು ಮಾಡಿದ್ದಾರೆ. ಹಾಗಾಗಿ ಅವ್ರು ಬೈಸ್ಕೊಳ್ದೇನೆ ಬಚಾವಾಗಿ ಹೋದ್ರು. ಅಪ್ಪಿ ತಪ್ಪಿ ಏನಾದ್ರು ಬಿಗ್ ಬಾಸ್ ಮನೇಲಿ ಇದ್ದಂತ ಸಂದರ್ಭದಲ್ಲಿ ಆ ರೀತಿ ಮಾಡಿದ್ದಿದ್ರೆ ಕತೆ ಬೇರೆ ಇರ್ತಾ ಇತ್ತು. ಅದಾದ್ಮೇಲೆ ಹೊರಗಡೆ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಏನ್ ಬೇಕಾದ್ರೂ ಮಾತಾಡ್ಲಿ, ಆದ್ರೆ ಆಲ್ರೆಡಿ ಜೊತೆಲಿದ್ದಂತ ಫ್ರೆಂಡ್ಸ್ಗಳು, ನಮ್ಮ ಜೊತೆಲಿದ್ದಂಥವ್ರು, ನಮ್ಮ ಹಿತೈಷಿಗಳು ಅಂತ ಯಾರಿರ್ತಾರೆ ಅವರು ನಮ್ಮ ಬಗ್ಗೆ ಅಪವಾದ ಮಾಡಿದಾಗ ತುಂಬಾ ತಪ್ಪಾಗುತ್ತೆ. ಆ ಒಂದು ವಿಚಾರದಲ್ಲಿ ಕಾವ್ಯ ಅವರು ಗಿಲ್ಲಿಗೆ ಅಪೋಸಿಟ್ ಆಗಿ ಮಾತಾಡಿ, ಹೊರಗಡೆ ಅವ್ರ ಕಣ್ಣಿಗೆ, ಗಿಲ್ಲಿ ಕಣ್ಣಿಗೆ ಅಷ್ಟೇ ತಪ್ಪಿತಸ್ತ್ರ ಕಾಣಲ್ಲ, ಸುದೀಪ್ ಸರ್ ಕಣ್ಣಿಗೂ ತಪ್ಪಿತಸ್ತ್ರ ಕಾಣಿಸ್ಕೋತಾರೆ. ಹಾಗಾದ್ರೆ ಗಿಲ್ಲಿ ಅವ್ರು ಹೇಳೋ ಪ್ರಕಾರ, ಕಾವ್ಯ ಅವ್ರು ಹೇಳೋ ಪ್ರಕಾರ ಗಿಲ್ಲಿದು ಕೂಡ ತಪ್ಪಿದೆ, ಬಂದಂತ ಗೆಸ್ಟ್ಗಳದ್ದು ಕೂಡ ತಪ್ಪಿದೆ ಅಂತ ಹೇಳ್ತಾರೆ. ಅವ್ರು ಮಾಡದಂತ ಕೆಲಸ ನೀವ್ ಯಾವ ರೀತಿ ಅಚ್ಚುಕಟ್ಟಾಗಿ ಮಾಡಿದ್ರಿ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಅವ್ರವ್ರದ್ದು ತಪ್ಪಿದೆ ಅಂತಾನೆ ಒಪ್ಕೋತಾ ಇದಾರೆ. 100% ನಾವು ಎಫರ್ಟ್ ಹಾಕಿಲ್ಲ ಅಂತಾನು ಹೇಳ್ತಾ ಇದಾರೆ. ಸೊ ಹಾಗಾದ್ರೆ ಎಲ್ಲರೂ ಕೂಡ ಅಪೋಸಿಟ್ ಮಾಡ್ಬೇಕಾದ್ರೆ ನಮ್ಮವ್ರಿಗೆ ನಾವಾದ್ರೂ ಅಟ್ಲೀಸ್ಟ್ ಸಪೋರ್ಟಿವ್ ಆಗಿ ಇರ್ಬೇಕು ಅನ್ನೋ ವಿಚಾರದಲ್ಲಿ ಪ್ರತಿ ವಾರ ಕಾವ್ಯ ತಪ್ಪು ಮಾಡ್ತಾ ಇದ್ದಾರೆ. ಇದಂತೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಇದಿಷ್ಟು ಆದ್ಮೇಲೆ ಸುದೀಪ್ ಸರ್ ಏನೆಲ್ಲ ಹೇಳಿ ಬ್ಯಾಲೆನ್ಸ್ ಮಾಡಿದ್ರು. ಪ್ರತಿ ಒಬ್ರು ಬಂದಿರ್ತಕ್ಕಂಥ ಗೆಸ್ಟ್ಗಳ ವಿಡಿಯೋದಲ್ಲಿ ಗಿಲ್ಲಿ 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 ಅನ್ನೋ ಕಮೆಂಟ್ಸ್ ಗಳು ಕಾಣಿಸ್ತಾ ಇದೆ. ಇಷ್ಟೆಲ್ಲ ಇದ್ರು ಕೂಡ ಓವರ್ ಆಲ್ ಗಿಲ್ಲಿಗೆನೆ ಯಾಕೆ ಬೈದ್ರು, ಯಾಕೆ ಗಿಲ್ಲಿಗೆ ಬೈದ್ರು ಅಂತ ಒಂದು ಕ್ಲಾರಿಟಿ ಕೊನೆಯಲ್ಲಿ ಕೊಡ್ತಾರೆ. ಆ ಒಂದು ಕೊನೆಯಲ್ಲಿ ಕ್ಲಾರಿಟಿ ಕೊಡೋದ್ರಿಂದ ಇಡೀ ಕರ್ನಾಟಕ ಜನತೆಯ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗಾದ್ರೆ ಅವ್ರು ಕೊಟ್ಟಂತ ಕ್ಲಾರಿಟಿ ಏನು? ಏನಿಲ್ಲ. ಅವ್ರು ಹೇಳಿದ ಮಾತೇನಪ್ಪ ಅಂತಂದ್ರೆ, ನಾವು ಹೊರಗಡೆ ಬಂದಂತ ಗೆಸ್ಟ್ಗಳಿಗೆ ಬಯಕಾಗಲ್ಲ, ಬಿಕಾಸ್ ಅವ್ರಿಗೆ 2 ದಿನ ಇರ್ತಾರೆ, ಹೋಗ್ತಾರೆ. ಬಟ್ ಇಲ್ಲಿ ಪರ್ಮನೆಂಟ್ ಆಗಿ ಅಂತ ಇರೋದು ಕೊನೆವರೆಗೂ ಬಿಗ್ ಬಾಸ್ ಮನೇಲಿ ನಾನು
ತಿದ್ದಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ನೀವುಗಳು. ಸೊ ಹಾಗಾಗಿ ನೀವು ತಪ್ಪು ಮಾಡಿದ್ರೆ ತಿದ್ದಬೇಕಾಗಿರೋದು ಅದು ನನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ಬೈದು ನಿಮ್ಮನ್ನ ತಿದ್ದು ನಿಮ್ಮ ತಪ್ಪುಗಳೇನಿರುತ್ತೆ ಅದನ್ನ ತೋರಿಸ್ಬಿಟ್ಟು ನೀವು ಅದನ್ನ ಮಾಡಬಾರ್ದು, ಹಿಂಗಲ್ಲ ಕಂಡ್ರೆ ಹಿಂಗೆ ಅಂತ ನಾನು ನಿಮ್ಮನ್ನ ತಿದ್ದಬೇಕು. ಯಾಕಂದ್ರೆ ಇವು ಗೆಸ್ಟ್ಗಳು ಇವತ್ತು ಇರ್ತಾರೆ, ನಾಳೆ ಹೊರಟೋಗ್ತಾರೆ. ಅವ್ರನ್ನ ಆಲ್ರೆಡಿ ಲಾಸ್ಟ್ ಇಯರ್ ಅಲ್ಲಿ ಗುಮ್ಮಿದ್ದಾಗಿದೆ, ಇನ್ನು ಎಷ್ಟು ಅಂತ ಅವ್ರನ್ನ ಗುಮ್ಮೋದಿಕ್ಕೆ ಅಂತ ಟೈಮ್ ವೇಸ್ಟ್ ಮಾಡ್ತಾರೆ. ಇವರ ಫೋಕಸ್ ಇರೋದು ಇವಾಗ ಇವ್ರನ್ನ ತಿದ್ದಬೇಕು, ಇವ್ರನ್ನ ಸರಿದಾರಿಲಿ ತಗೊಂಡೋಗ್ಬೇಕು. ಇವರಲ್ಲಿ ಯಾರೋ ಒಬ್ಬ ಕಂಟೆಸ್ಟೆಂಟ್ ಟಾಪ್ 1 ಅಂತ ಹೇಳ್ಕೊನೆಗೆ ಬರ್ತಾರೆ, ಅವನ್ನ ಮುಗಿಸ್ಬೇಕು. ಸೊ ಇದು ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿರುತ್ತೆ. ಸೊ ಆ ಒಂದು ಕೆಲಸ ನಾನು ಮಾಡಿದೆ ಅಂತಂದೇಳಿ ಹೇಳ್ಬಿಟ್ಟು ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದಿದ್ದಾರೆ. ಇದಿಷ್ಟು ನಿನ್ನೆ ಎಪಿಸೋಡ್ ಅಲ್ಲಿ ನಡೆದಂತ ಕತೆ. ಹಾಗಾದ್ರೆ ಈ ವಾರದಲ್ಲಿ ನಾಮಿನೇಷನ್ ಇರುತ್ತಾ ಗೊತ್ತಿಲ್ಲ. ಒಟ್ನಲ್ಲಿ ಕಳಿಸುವಂತದ್ದು ಇರಲೇಬೇಕು. ಬಿಕಾಸ್ ಆಲ್ರೆಡಿ 5 ಜನ 6 ಜನ ನಾಮಿನೇಷನ್ ಆಗಿದ್ದಾರೆ. ಸಾಕಷ್ಟು ಅಶ್ವಿನಿ ಅವರಾಗಿರ್ಬೋದು, ಜಾನ್ವಿ ಅವರಾಗಿರ್ಬೋದು, ಕಾವ್ಯ, ಗಿಲ್ಲಿ, ಧ್ರುವಂತ್ ಅವರು, ಇಷ್ಟು ಜನ ಎಲ್ಲ ಇದ್ದಾರೆ. ಸೊ ರಘು ಅವ್ರು ಇದ್ದಾರೆ, ಮ್ಯೂಟೆಂಟ್ ರಘು ಅವರು. ನೋಡ್ಬೇಕು ಇಷ್ಟು ಜನದಲ್ಲಿ ಯಾರು ಹೋಗ್ತಾರಂತ ಗೊತ್ತಿಲ್ಲ. ಒಟ್ನಲ್ಲಿ ನಾಮಿನೇಷನ್ ಅಂತೂ ಇದ್ದೇ ಇದೆ, ಎಲಿಮಿನೇಷನ್ ಆಗುತ್ತೆ. ಇಷ್ಟು ಜನದಲ್ಲಿ ಅಷ್ಟು ಜನನು ಕೂಡ ಸೇಫ್ ಮಾಡಕ್ಕಾಗಲ್ಲ. ಬಟ್ ಯಾರೋ ಒಬ್ರು ಹೋಗ್ಬೋದಲ್ವಾ. ಸೊ ಆ ರೀತಿ ಹೋಗುವಂತ ಕಂಟೆಸ್ಟೆಂಟ್ ಯಾರಾಗಿರ್ತಾರಂತ ನಾನೇನಾದ್ರು ಗೆಸ್ ಮಾಡೋದಾದ್ರೆ ಬಹುಶಃ ಧ್ರುವಂತ್ ಅವರಾಗಿರ್ಬೋದು ಅಥವಾ ಜಾನ್ವಿ ಅವರು. ಇವರಿಬ್ಬರಲ್ಲಿ ಯಾರೊಬ್ರು ಹೋಗ್ತಾರೆ ಅನ್ನೋದು ನನ್ನ ಒಂದು ಜಸ್ಟ್ ಗೆಸ್ ಆಗಿರುತ್ತೆ ಅಷ್ಟೇ. ಹಾಗಾದ್ರೆ ನಿಮ್ಮ ಪ್ರಕಾರ ಯಾರು ಹೋಗ್ತಾರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಿಷ್ಟು ನಿನ್ನೆ ಎಪಿಸೋಡ್ ನ ರಿವ್ಯೂ ಆಗಿತ್ತು. ಇದ್ರ ಬಗ್ಗೆ ನಿಮ್ಮಲ್ಲಿ ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರು ಕಮೆಂಟ್ಸ್ ಇದ್ರೆ, ಅಥವಾ ಯಾವ್ದಾದ್ರು ಪಾಯಿಂಟ್ ಮಿಸ್ ಮಾಡಿದ್ರೆ, ಯಾವ್ದಾದ್ರು ವಿಚಾರದ ಬಗ್ಗೆ ಮಾತಾಡಬೇಕು ಅನ್ನೋದೇನಾದ್ರು ಪೆಂಡಿಂಗ್ ಇದ್ರೆ ಅದನ್ನ ನೀವು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ತಿಳಿಸಿ. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಒಂದು ಚಾನಲ್ RVK ಸ್ಟುಡಿಯೋಸ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋನ ಯಾರಾದ್ರೂ ನೋಡ್ತಾ ಇದ್ರೆ ಅಲ್ಲಿ ಕೂಡ ನನ್ನ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕೂಡ ನನ್ನ ಒಂದು ಚಾನಲ್ RVK ಸ್ಟುಡಿಯೋಸ್ ಇದೆ, ಅಲ್ಲಿಗೆ ಜಾಯ್ನ್ ಆಗಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್.